ಹ್ಮ್ ಈ ಪಾಂಡ್ರಪುರ್ ಪಾಸಿನ ಬಾಯಕ್ ಬಿದ್ದಾದ್ಮೇಲೆ ನಾವೇನ್ ಮಾಡಕ್ ಆಕೈತೆ. ಬಾ ಸರಿ ಹೇಳ ಆತು, ಈಗಲೇ ಹೋಗನ್ರಂತೆ. ನಡೀರಿ ಹೋಗನಿ. ನಾನು ಇದ್ರ ಕೊಟ್ಟಿಗೆಗೆ ಹತ್ತದ್ಮೇಲೆ ಗಾಣದ ಕಡ್ಡಿ ಚಿಂಕೊಂಡ್ರು ಯಾರಿಗೂ ಗೊತ್ತಾಗ್ದಂಗೆ ಈ ಕೆರೆ ಒಳಕ್ ಮೀನ್ ಬರ್ತಾವಲ್ಲ, ಮಳೆಗಾಲದಾಗೆ ಕೆರೆ ತುಂಬತೈತಲ್ಲ, ಈ ಕೋಳಿ ಪಾಳಿ ಬಿದ್ದು ಬ್ಯಾರೆ ಕೆರೆಗಳು ಬರ್ತಾವಲ್ಲ, ಆವಾಗ ಗಾಣದಾಗೆ ಮೀನ್ ಹಿಡಿಯೋಣ ಅಂತಾನ ಹೋದ ವರ್ಷ ಮಾಡಿಕ್ಕಿರೋ ಹಂಗೆ ಐತೆ. ಅದನ್ನ ತಕೊಂಡ್ಬರ್ತೀನಿ. ಹೋಗಿ ಆ ಕೃಷಿ ಒಂದು ದರ ಕುತ್ಕೊಂಡು ಗಾಣ ಹಾಕಣ, ಸಿಗಾಕ್ಯಂತ ತಕೊಂಬರೋಣ. ಸರಿನಾ? ನೀವಿಬ್ರು ಆ ಕಡೆಗೆ ಸೈಡ್ನಾಗ ಹೋಗ್ತಾ ಇರ್ರಿ. ನಾನು ಬಡ ಮಂತೆ ಕುಡಿಯೋಗಿ ಹೊತ್ತಿಗೆ ಹೇಳಿ ಗಾಣ ಕಡ್ಡಿ ತಕೊಂಡು ಅದೇ ಬಂದ್ಬಿಡ್ತೀನಿ. ಹ್ಞೂ ಸರಿ ಕಣ ಮಂಜ, ಹಂಗೆ ಮಾಡೋಣಂತೆ. ನಾವು ಹೋಗಿರ್ತೀವಿ, ನೀನು ಗಾಣ ತಗೊಂಡು ಚಾಲ್ದು ಯಾರಿಗೂ ಗೊತ್ತಾಗ್ದಂಗೆ, ಯಾರ ಕಣ್ಗೂ ಕಾಮ್ದಂಗೆ ನೀನು ಆ ಕಡ್ಡಿ ಗಾಣದ ಕಡ್ಡಿ ಇಟ್ಕೊಂಡಿರೋದನ್ನ ಯಾರಿಗೂ ಗೊತ್ತಾಗ್ಬಾರ್ದು ಕಣವು ಮಂಜ. ಹಂಗೆ ತಗೊಂಬರ್ಬೇಕು ನೀನು, ಸರಿನೇ? ಅರೆ ಹಾ ಮಂಜುನಣ್ಣ, ಇಂದಿಗೆ ಅದು ಆ ಲಕಡಿಗೆ ತಗೊಂಡು ಬರುವಾಗ ಯಾರ್ದು ಕಣ್ಣಿಗೆ ಕಾಣಬಾರ್ದು. ಯಾರ್ದಾದ್ರೂ ನೋಡ್ಬಿಟ್ಟು ಅಂದ್ರೆ ನಮ್ದು ಮನೆದು ಒಳಗೆ ಹೇಳ್ಬಿಟ್ಟು ನಮ್ದಿಗೆ ಎಲ್ಲಾರ್ಗೆ ಹಲಾಲ್ಗೆ ಮಾಡಿಸ್ಬಿಡ್ತಾರೆ. ಹಾ ನಂಗೆಲ್ಲ ಗೊತ್ತು ಕಣ್, ಸುಮ್ಕಿರಲ್ಲ, ನಾನು ತಗೊಂಬರ್ತೀನಿ. ಹಿಂದ್ಗಡೆಗೆ ದರ್ಶನ್ ಲಾಂಗಿ ಕೆಂಪನ ಪಿಕ್ಚರ್ಗಳಿಗೆ ಹಾಗಾಗಿ ಹಿಂದ್ಗಡೆಗೆ ಸಿಗಿಸ್ಕೊಂಡು ಶಾಲ್ತಾಳಿ ಕಿತ್ಕೊಂಡ್ಬರ್ತೀನಿ. ಸುಮ್ಕಿರ್ರಿ, ಯಾರಿಗೂ ಗೊತ್ತಾಗಲ್ಲ. ಬಾಬಾ ಒಳ್ಳೆ ಐಡಿಯಾ ಮಾಡಿದ್ದೆ ಕಣಲ್ವಾ ಮಂಜ. ಹಂಗೆ ಇಕ್ಕೆಂಬ ಕರೆಕ್ಟ್, ಯಾರಿಗೂ ಗೊತ್ತು ಆಗಲ್ಲ, ಯಾರಿಗೂ ಡೌಟು ಬರಲ್ಲ. ಸರಿ ನಡಿಯಪ್ಪ ಸರ್, ನಾನು ನೀನು ಹೋಗ್ತಿರನ ಮುಂಜೋಗಿ ಗಾಣ ತಗೊಂಬರ್ತೇನೆ. ಅಲ್ಲಣ್ಣ ಮಂಜ? ನಾನು ತಗೊಂಬರ್ತೀನಿ, ನೀವು ಹಂಗೆ ಸೈಡ್ನಾಗೆ ಹೋಗ್ತೀರಿ. ನೀವು ಕೃಷಿ ಹೊಂಡ ತಕ್ಕ ಹೋಗೋದ್ರಾಗೆ ನಾನು ಬಂದ್ಬಿಡ್ತೀನಿ ತಗೊಂಡು. ಜೊತೆಗೆ ಮೂವರು ಹೋಗ್ತಾ ಇದೀವಿ ಅಂತ ಅಂದ್ರೆ ನಮ್ಮ ಊರ್ನಾಗೆ ಇವ್ರು 3 ಜನರು ಸೇರ್ಕೊಂಡಿದ್ದಾರೆ ಪ್ರಳಯಾಂತಕರು, ಏನೋ ಮಾಡಕ್ ಹೋಗ್ತಾರೆ ಅಂತಾನೆ ಎಲ್ಲ ಡೌಟ್ ಬಂದ್ಬಿಡ್ತೈತಿ. ಅದಕ್ಕೆ ನೀವಿಬ್ರು ಮುಂಚೆನೆ ಹೋಗ್ರಿ, ನಾನು ಆಮೇಕಿಂದ ನಿಧಾನಕ್ಕೆ ಬರ್ತೀನಿ. ಹ್ಞೂ ಕಣ ಮಂಜ. ಸರಿ ಎಲ್ಲೋ ಪಾಸ, ನಡಿಯೋ ಹೋಗನಿ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ, ಕಣ್ಣೀರು ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬರೋ ಬಾ. ಪಂಡ್ರಪಟ್ಟು ಎತ್ತ ಹೋಗಿದ್ದೆ ಆಯ್ತಂ ತಿಂಬಕ್ಕೆ? ಮ್ಯಾರಿಯಕ್ಕೆ ಎತ್ತ ಹೋಗಿದ್ದೆ? ಮನೆ ಅಂತ ಸೇರಲ್ವಲ್ಲ, ಇನ್ನ ಪರೀಕ್ಷೆ ಮುಗ್ದಿಲ್ಲ ಅಲ್ಲನ. ಇನ್ನೇನ ಪರೀಕ್ಷೆ ಮುಗಿದು ಇನ್ ಬ್ಯಾಸ್ಗೆರಾಗ ಅಂತ ಕೊಟ್ರೆ ನೀನ್ ಹಿಡಿದು ನಿಲ್ಸಕ್ ಆಕೈತೆ? ಪರೀಕ್ಷೆ ಮುಗಿಲಿ ತಡಿ, ರಾಜ ಕೊಟ್ರೆ ಆಚೆಗಡೆ ಉರಿ ಮಂಚ ಐತ್ ನೋಡು, ಅದಕ್ಕೆ ಈ ಗೋಣಿದಾರನ್ನ ಕಾಲಿಗೆ ಕಟ್ಟಿ ಬಿಗಿತೀನಿ, ಆ ಶಿಷ್ಯಕ್ಕೆ ಹೋಗ್ಬಾರ್ದಂಗೆ. ಇವತ್ತಾಗಲ್ಲ, ಸುಮ್ನೆ ಬೈತೈತಿ. ಅಜಯ್, ನಾನೇನ್ ಮ್ಯಾರಿಯಕ್ಕೆ ಆಟ ಆಡಕ್ಕೆ ಹೋಗಿರ್ಲಿಲ್ಲ. ಅಲ್ಲಿ ಲೋಕಿ ನಂದ ನೋಡ್ಸಿಸ್ಕೊಂಡಿದ್ದ, ಅದಕ್ಕೆ ಇಸ್ಕೊಂಬರೋಣ ಅಂತಾನ ಹೋಗಿದ್ದೆ. ಅವನು ಸರಿಯಾಗಿ ಬರ್ಕೊಂಡಿರ್ಲಿಲ್ವಂತೆ, ಅದಕ್ಕೆ ನಂದು ಇಸ್ಕೊಂಡು ಹೋಗಿದ್ದ. ಅದಕ್ಕೆ ಕೇಳಿ ಇಸ್ಕೊಂಬರೋಣ ಬರ್ದಿದ್ದಾಗಿದೆ ಅಂತಾನ ಹೋಗಿದ್ದಿದ್ದ ಅವ್ರ ಮನೆ ತಕ್ಕೆ. ಇವಜ್ಜಿ ಸುಮ್ಮನಾದ್ರೂ ಬೈತೈತಿ. ಅಲ್ಲ ಏನ್ ಸುಳ್ಳು ಹೇಳ್ತು, ಏನ್ ಹಸ್ಕನಿಕಾಯಿ ಎಲ್ಲ. ಮತ್ತೆ ಈಗ ಅದು ಯಾಕೆ ನೋಡ್ಸು ಪೂಡ್ಸು ಎಂಥದ್ದು ಎಲ್ಲ, ಕೈಯಾಗ ಒಂದು ಪುಸ್ತಕ ಇಲ್ಲ, ಏನೂ ಇಲ್ಲ, ಇಸ್ಕೊಂಬರಕ್ಕೆ ಹೋಗಿದ್ದೆ ಅಂತ ಹೇಳ್ತಲ್ಲ, ಎಲ್ಲೈತ? ಇವತ್ತಾಗಲ್ಲ, ಇಸ್ಕೊಂಬರಕ್ಕೆ ಅಂತ ಹೋಗಿದ್ದೆ. ಅವನು ಇನ್ನ ಬರ್ದೇ ಇಲ್ಲ, ಪೂರ್ತಿ ಬರ್ದಿಲ್ಲ, ಬರಿತಾ ಇದ್ದೆ ಇನ್ನ ಶಾನೆ ಇತ್ತು ಬರೆಯೋದು ಅಂತ ಇವಾಗ. ಅದಕ್ಕೆ ನಾನು ಇವಾಗ ಅವ್ರ ಮಂತೆಗೆ ಹೋಗ್ತೀನಿ ಓದ್ಕೊಂಬಂಕಿ, ಅದಕ್ಕೆ ಹೋಗೋಣ ಅಂತಾನ ಬಂದೆ ನಿಂಗೆ. ಅದಕ್ಕಿಂತಾನ ಎಲ್ಲ ಹುಡ್ಕಾಡ್ಕೊಂಡು ಬೈಚತ್ತಿರೋಣ ಅಂತಾನ ನಿನಗೋಸತಿ ಹೇಳ್ಬರ್ತೀನಿ ಕಣ ನಮ್ಮ ಅಜ್ಜಿಗೆ ಅಂತಾನ ಬಂದಿದ್ದು. ಅಲ್ಕಣನ ಪಾಪ, ಅವ್ನು ಲೋಕಿ ನಿಂದ ಬರ್ದಿರೋ ಇಸ್ಕೊಂಡು ಹೋಗಿದ್ನೆ. ಅವನ ಆ ಪಟ್ಟಿನ ನೇರ್ಕೋಗಿ ಬರ್ಕೊಂಬಲ್ಲ ನಂಗಾದ್ರೆ. ಅಯ್ಯೋ, ಅದನ್ನ ಯಾಕೆ ಕೇಳ್ತೈತಿ, ಅವ್ನು ಯಾಕದು ಗೊತ್ತಾಗಲ್ಲ. ಸುಮ್ಮನೆ ಅವ್ರ ಮಾಡಿ ಹಾಕಿದ್ನ ತಿಂದು ಒಂದಾಗ ನಾಗಿದ್ದಾನೆ ಅಷ್ಟೇ. ತಲೆ
ಯಾತದ್ದು ಇಲ್ಲ ಅಂದ್ರೆ ಸಗಣಿ ತುಂಬ್ಕೊಂಡಿದ್ದಾನೆ. ಅರೇ ಮೇಸ್ಟ್ರು ಹೇಳ್ತಾ ಇರ್ತಾರೆ ಕ್ಲಾಸ್ ರೂಮ್ನಾಗೆ, ನೀನ್ ಯಾತ್ಕ ಬೇಡ ಹೋಗಲೇ ಲೋಕಿ ಅಂತಾನೆ. ಅವ್ನ್ ಮುಂಜಿನ ನೋಡ್ಕೊಳ್ತ ಅವ್ನ್ ಕಾಲ್ಸಿಂದ ನುಸಿ ಅಂತ ಎಲ್ಲ ಹೇಳ್ತಿರ್ತಾರ ಕಣದಿ. ನಾನೇ ಕ್ಲಾಸಾಗೆಲ್ಲ ಫಸ್ಟ್. ಅಲ್ವೇ ನೋಡಪ್ಪ ನಮ್ಮ ಪಾಪ ಜಾಣ ಕಣಪ್ಪ ಹಂಗಾರಿ. ಅಲ್ವಲ್ಲ ಪಾಪ ಮಂಜಣ್ಣ, ಮತ್ತೆ ಅವ್ನಿಗೆ ಯಾತು ಗೊತ್ತಾಗಲ್ಲ ಅಂತಂದ್ರೆ ನೀನ್ ಬರ್ದಿರೋದಲ್ಲ ಅವನಿಗೆ ಕೊಟ್ರೆ ನೀನ್ ಯಾತ್ರಾಗಲ್ಲ ಓದ್ಕೊಂತ. ಪಾಪ ಕಣ ಹೇಳಕ್ಕೆ ಅವನಿಗೆ ಬರ್ಕೊಂಬದು ಅಷ್ಟೊಂದು ಗೊತ್ತಾಗಲ್ಲ. ಅದಕ್ಕೆ ನಾನು ಚೆನ್ನಾಗಿ ಬರ್ದಿರ್ತೀನಲ್ಲ ಅರ್ಥ ಆಗಂಗೆ, ಅದನ್ನ ನೋಡಿದ್ರೆ ಅವನೊಂದು ಓಟ ತಾಲಿಗೆ ಹೋಗ್ತೈತಿ. ಅವ್ನಿಗೇನು ಗೊತ್ತಾಗಿಲ್ಲ ಅಂತಂದ್ರೆ ನನ್ ಕೇಳ್ತಾನೆ ಯಾತದ ಇದು ಮುದ್ದಿ ಏನು ಎತ್ತ ಲೆಕ್ಕ ಹೆಂಗೆ ಅಂಬೋದ್ನ. ನಾನು ಅಲ್ಲಿ ಇರ್ತೀನಲ್ಲ ಎಲ್ಲ ಹೇಳ್ಕೊಂಡ್ ಕೊಡ್ತೀನಿ. ಅದಕ್ಕೆ ಪಾಪಚ್ಚಿ ನಾನು ಈ ಸತಿ ಪಾಸ್ ಆಗಿ ಅವ್ನು ಫೇಲ್ ಆಗ್ಬಿಟ್ರೆ ಕಷ್ಟ ಅಂತಾನೆ. ಪಾಪ ಅವನು ಪಾಸ್ ಆಗ್ಲಿ ಅಂತಾನೆ ಹೇಳ್ಕೊಂಡ್ ಕೊಡಕ್ಕೆ ಅಂತ ಹೋಗ್ತಾ ಇರೋದು. ಈಗೇನು ನೀನು ಹೋಗು ಅಂತಂದ್ರೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ಅವ್ನು ಫೇಲ್ ಆದ್ರೆ ಆಗ್ಲಿ ಹೇಳು ಅಂತಂದ್ರೆ ನಮ್ಮಂತೆಗೆ ಹೇಳ್ತೀನಿ ಅವಳಿಗೇನು. ಹೌದಾ? ಪಾಪ ಕಣಪ್ಪ, ಅವನು ನಿನ್ ಜೊತೆಗಾರ ಅಲ್ವೇ ನಿನ್ನ ಫ್ರೆಂಡ್ ಎಂತದವನು, ಅವನು ಪಾಸ್ ಆಗ್ಬೇಕು. ಇಬ್ರು ಚೆನ್ನಾಗಿರ್ಬೇಕು ಕಣಪ್ಪ. ಒಬ್ರು ಚೆನ್ನಾಗಿ ಒಬ್ರು ಚೆನ್ನಾಗಿಲ್ದಂಗೆ ಆಗ್ಬಾರ್ದು, ಇಬ್ರು ಪಾಸ್ ಆಗ್ಬೇಕು. ಎಸಕ್ಕೆ ನಿಮ್ಮ ಅಮ್ಮಗೆ ನಾನು ಹೇಳ್ತೀನಿ, ಹೋಗು ಅವನಿಗೆ ಆತದ್ದ ನೇರಪಾಗಿ ಹೇಳ್ಕೊಂಡ್ ಕೊಡೋಕಪ್ಪ. ನೋಡು ನೀನು ಹೇಳ್ತಿದ್ದ ಬಲವಂತ ಮಾಡಿ ಕಳಿಸ್ತಿದ್ದ ಅಂತಾನೆ ಹೋಗ್ತಾ ಇದ್ದೀನಿ ಅಷ್ಟೇನೆ. ಸರಿನೆ, ಸರಿ ಕೊಳಗಿ ನಾನು ಹೋಗ್ತೀನಿ ಕೊಳಗಿ. ಅಮ್ಮಂಗೆ ಹಂಗಂತ ಹೇಳು ಮಾಡ್ತಿರ್ತೋದಿಯ, ನನಗಿಂದ ಅಲ್ಲಿಂದ ಮಂಟಕ್ಕೆ ಹೋದ ಏರಿಸಿ ಬಿಡ್ತೈತೆ. ಸರಿನಾ? ಮರಿಬೇಡ. ನಾನೇನು ಮರಿಯಲ್ಲ, ಹೇಳ್ತೀನಿ ಹೋಗಪ್ಪ. ನೀನು ನಿಧಾನಕ್ಕೆ ಹಿಂಗೆ ಸೈಡ್ನಾಗೆ ಹೋಗಿ ಓದ್ಕೊಂಡಿದ್ದೆಲ್ಲ ಆದ್ಮೇಲೆ ನಿಧಾನಕ್ಕೆ ಸೈಡ್ನಾಗೆ ಬಾ. ಸರಿನೇ? ಸರ್ತಾನೆ ಆಗಿ ಸೈಡ್ನಾಗೆ ಬರ್ತೀನಿ. ಸರಿನೇ, ನಾನು ಹೋಗ್ತೀನಿ. ಅಪ್ಪ ಲೋಕಿಗೆ ಲೆಕ್ಕ ಪಕ್ಕ ಯಾಕೆ ಬರಲ್ಲ ಅಂತ ಹೇಳಿದೀನಿ. ಇದು ಏನೋ ಅವನಿಗೆ ಗೊತ್ತಾದ್ರೆ ಕೆಳಕ ಮೂಗ್ಗೆ ಗೊತ್ತಾನ ಅಷ್ಟೇನ. ನಿಂತ್ಕೊಳ್ಳ ಪಾಸ, ಅಲ್ಲೇ ನಿಂತ್ಕೊಳ್ಳ. ಈಗ ಇದೇನ ಗೌಡ್ರದು ಕೃಷಿ ಹೊಂಡ. ನೀ ದೂರದಾಗೆ ನಿಂತ್ಕೊಳ್ಳಪ್ಪ, ಮುಂದಕ್ಕೆ ಬರಬೇಡ. ಇಲ್ಲಿ ಟಾರ್ಪಲ್ ಹಾಕಿದಾರಲ್ಲ, ಪ್ಲಾಸ್ಟಿಕ್ ನೀರು ಬೇರೆ ಬಿದ್ದೇವೆ, ಜಾರ್ತೈತೆ. ಜಾರ್ಕೊಂಡಂಗೆ ಜಾರ ಬಂಡೆಗೆ ಹೋದಂಗೆ ಹೋಗ್ಬಿಡ್ತಾವ ಅಡಿಕೆ. ಮುಂದಕ್ಕೆ ಬರಬೇಡ, ಅಲ್ಲೇ ನಿಂತ್ಕೊಳ್ಳಪ್ಪ ನೀನು. ಅರೆ ಲೂಕನಣ್ಣ, ಇತ್ತನ ಬಡ ಕೃಷಿದು ಹೊಂಡ. ಅರೆ ಇಷ್ಟು ದೊಡ್ಡ ಬಡಾಗಿ ಇರ್ತೈತಿ ಅಂತ ನಮ್ದಿಗೆ ಅನ್ಕೊಂಡಿರ್ಲಿಲ್ಲ. ಅರೆ ಕೃಷಿದು ಹೊಂಡ ಅಂದ್ರೆ ಚಿಕ್ಕದು ಚರಂಡಿದು ತರ ಇರ್ತೈತಿ ಅಂತ ನಮ್ದಿಗೆ ಅನ್ಕೊಂಡ್ಬಿಟ್ಟಿತ್ತು. ಅರೆ ಬೇಕು ಇತ್ತನ ಬಡ ಆಯನೇನ ಮಕ್ಕೆ ಚರಂಡಿದ್ದಂಗೆ ಅಂತೆ. ಲೋ ನೋಡಿಲಿ ನಮ್ಮೂರ್ನಾಗೆ ಏನು ಅಕ್ಕಪಕ್ಕದೂರ್ನ ತಕೊಂಡ್ರು ನಮ್ಮೂರ್ ಗೌಡ್ರದೇನ ದೊಡ್ಡ ಕೃಷಿ ಹೊಂಡ. ಪಕ್ಕದೂರ್ನವ್ರ ಗೌಡ್ರದ್ದು ಐತೆ, ಇಷ್ಟೊಂದಿಲ್ಲ, ಒಂಚೂರು ದೊಡ್ಡದಾಗ ತೋರಿಸಿದ್ರು ಕೃಷಿ ಹೊಂಡನ. ಅದನ್ನ ನೋಡಿ ನಮ್ಮೂರ್ ಗೌಡ್ರು ಅವ್ರಿಗಿಂತ ದೊಡ್ಡದಾಗಿರ್ಬೇಕು ಅಂತಾನೆ ಹಿಂಗೆ ದೊಡ್ಡದ್ ಮಾಡಿಸಿರೋದು. ಅರೆ ಹಲ್ಸಾಗಿ ಐತೆ. ಅರೆ ಲೋಕದಣ್ಣ, ಈ ಕೃಷಿದು ಹೊಂಡಾಗೆ ಇಲ್ಲ, ಇದು ಕ್ಯೂ ಮಾಡಿಸ್ತಾರೆ. ಯಾಕೆ ಮಾಡಿಸ್ತಾರೆ ಅಂತ ಅಂದ್ರೆ ನೀರೆಲ್ಲ ಮಳೆ ನೀರು ಎಲ್ಲನ ಭೂಮಿ ಮೇಲೆ ಹಂಗೆ ಬಿದ್ರೆ ಭೂಮಿ ಒಳಗೆ ಹಂಗೆನ ಹೀರ್ಕೊಂಡ್ಬಿಡ್ತೈತಿ ನೀರ್ನೆಲ್ಲನ. ನೋಡು ಈಗ ಹಿಂಗೆ ಹಾಕಿದ್ರೆ ಬಿದ್ದ ಮಳೆ ನೀರೆಲ್ಲನ ಟಾರ್ಪಲ್ ಮೇಲೆ ಇರ್ತಾವ, ಟಾರ್ಪಲ್ಲಿಂದ ಒಳಗೆ ಹೋಗಕ್ಕಾಗಲ್ವ, ಹಂಗೆ ಇರ್ತಾವ ನೀರು. ಅವನ್ನ ಈಗ ಈ ನೀರು ಹಾಯ್ಸಕ್ಕೆ ಪರಾಯ್ಸಕ್ಕೆ ಎಲ್ಲನ ಇದೇ ನೀರ್ನ ಮೋಟ್ರ್ ಇಚ್ಚಿ ಹೊಡ್ಕೊಂಬೋದ. ಹಂಗೆ ಅದಕ್ಕೆ ಇವನ್ನೆಲ್ಲನ ಕೃಷಿ ಹೊಂಡ ಮಾಡಿಸೋದು. ಅರೆ ಐಸಾಗೆ ಐತೆ. ಅರೆ ಐಡಿಯಾ ಬಹುತಚ್ಚ ಚೆನ್ನಾಗಿದೆ. ಚೆನ್ನಾಗಿರೋದ್ಕೆನ ಮಾಡಿಸಿರೋದು. ಅದಿರ್ಲಿ, ಈ ನನ್ನ ಮಗ ಕೋಳಿ ಮುಂಜಾನೆ ಮುಂದೋದ್ರೆ ನಾನು ಹಿಂದೆ ಬರ್ತೀನಿ ಅಂತ ಅಂದನು. ನಾವು ಬಂದು ಏಟತ್ತಾತು ಇನ್ನೂ ಬರ್ಲಿಲ್ವಲ್ಲ. ನಾವಿಲ್ಲಿಗೆ ಮೀನು ಹಿಡಿಯಕ್ಕೆ ಅಂತ ಬಂದಿರೋದು ಯಾರ ನೋಡಿ ಮುಂಜಾರ ಮನೆಗೆನ್ನ ಹೇಳ್ಗಿಡ್ಬಿಟ್ರ. ಇನ್ನೊಂದು 5-10 ನಿಮಿಷ ನೋಡೋಣ ಪಾಶ. ಬರ್ಲಿಲ್ಲ ಅಂತ ಅಂದ್ರೆ ಕತ್ಲು ಬೇರೆ ಆಗಂಗ ಆಕಾಯ್ತಿ, ಸೂರ್ಯ ಬೇರೆ ಮುಣುಕ್ತಾ ಇದ್ದಾನೆ. ಸೀದಾ ಮನೆ ಕಡೆಗೆ ದೌಟಿಕ್ ಬಿಡೋಣ ಏನಂತ. ಅರೆ ಕರೆಕ್ಟ್ ಲೋಕನಣ್ಣ, ಕರೆಕ್ಟ್. ಯಾತದ್ರಲ್ಲ ಅದು ಕರೆಕ್ಟ್.
ಹ್ಮ್ ಬಾ ಬಾ 100 ವರ್ಷ ಇಸ್ಕೊಳ ಮಂಜ ನಿಂಗೆ ಈಗಿನ ಗ್ಯಾಪ್ ನಿಸ್ಕೊಂತ ಇದ್ವಿ ಆನನ ಇಲ್ಲ ಪ್ರತ್ಯಕ್ಷ ಸಾರಿ ಬಾ ಬಾ ಅಲ್ಲ ಕಣಲ್ಲ ನೀವು ಮುಂದೋಗ್ರಿ ಹಿಂದೆನೆ ಇರ್ತೀನಿ ಅಂತ ಅಂದನು ಇಂತ ಕನೆ ಮಾಡದ್ ನೀನು ನೀನ್ ಹೇಳ್ತ ಕಣ ನೀನು ಅವಜ್ಜಿಗೆ ಸುಳ್ಳು ಬರೋದು ಎಷ್ಟು ಕಷ್ಟ ಗೊತ್ತೆ ಅವಜ್ಜಿಗೆ ಏನು ಡೌಟ್ ಬರ್ದಂಗೆ ಸುಳ್ಳು ಹೇಳಿ ಯಾವನ ನೋಮಿಸಿ ಬರೋಕೆ ಏನ್ ಸುಲಭಲ್ಲ ನಮ್ಮ ಅಜ್ಜಿ ಕೈಗೆ ಓ ಕರೆಕ್ಟ್ ಕಣ ಮಂಜ ಅದಿರ್ಲಿ ಯಾವ್ದು ಹೇಳಿ ಬಂದ ಸುಳ್ಳ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ಇಲ್ಲೇನ ಕೃಷಿ ಹೊಂಡಕ್ಕೆ ಹಾಕಿ ತುಳಿದು ಬಿಡ್ತಾನೆ ಉಲ್ಟ ಪಲ್ಟ ಹೇಳದೆ ವಾಸಿ ಏನ್ ಹೇಳ್ದೆ ಅಂತಂದ್ರೆ ನಾನು ನೋಟ್ಸ್ ಬರ್ಕೊಂಡಿಲ್ಲ ಕಣಜ್ಜಿ ಲೋಕಿ ಎಲ್ಲಾನ ಚೆನ್ನಾಗಿ ಬರ್ದಿರ್ತಾನೆ ಬರ್ಕೊಂಡಿರ್ತಾನೆ ಅವ್ನು ನೋಡ್ಕೊಂಡು ನಾನ್ ಬರೆಯಕ್ ಹೋಗ್ಬೇಕು ನಾನು ನೋಡ್ಕೊಂಡ್ ಬರಲಿಲ್ಲ ಅಂತಂದ್ರೆ ಪರೀಕ್ಷೆಗೆ ಫೇಲ್ ಆಗ್ಬಿಡ್ತೀನಿ ಅಂತ ಹೇಳಿ ಬಂದೆ ಕಣ ಲೋಕಿ ಏನೋ ಮಿಸ್ ಹೊಡಿತಾಯ್ತಲ್ಲ ಇಲ್ಲಿ ನೀನ್ ನನ್ನ ಮಗ ನೋಟ್ಸ್ ಬರ್ದಿಲ್ಲ ಲೋಕಿ ಬರ್ತಾವನೆ ಅಂತಾನ ನನಗ್ ಬಿಲ್ಡಪ್ ಕೊಡ ನನ್ನ ಮಗ ಅಲ್ಲವಲ್ಲ ನೀನು ನನ್ಗೆ ಯಾಕೋ ಡೌಟು ಎಲ್ಲ ಉಲ್ಟಾ ಪಲ್ಟಾ ಹೇಳ್ತಿದ್ಯೇನ ಅಯ್ಯ ಲೋಕಿ ಆತದ್ದು ಬರ್ಕೊಂಡಿಲ್ಲ ನನ್ನ ನೋಡ್ಸೆ ಬೇಕಂತ ಅವ್ನಿಗೆ ಅಂತ ಏನನ ಹೇಳಿ ಇಲ್ಲಿ ಬಂದು ಉಲ್ಟಾ ದಾಸೆ ತಗಾಕ್ತಾರಲ್ಲ ಹಂಗೇನ ಹೇಳ್ತಿದ್ದೆ ನೀನು ಲೋಕಿ ಯಾಕೆ ಹಿಂಗೆ ಹೇಳ್ತ ನಾನು ಹೇಳಂಗೆಲ್ಲ ನಿನ್ ತಗೊಂಡು ಅಜ್ಜಿ ತಗೊಂಡು ಯಾರ್ದಾರು ಹೇಳ್ತೀನಿ ಅಂತ ಹೇಳ್ತ ನೋಡಪ್ಪ ಇಂಥ ಹೇಳಕ್ಕೆ ಕರೆಸ್ಬೇಕು ನಾ ಗಣ್ಣ ಸುರ್ಕ್ ನನ್ನ ಮಗನ್ನ ಇಲ್ಲ ನೀನ್ ಅಂತ ನನ್ನ ಮಗನೇನ ನಂಗೇನ್ ಗೊತ್ತಿಲ್ವ ನೀನ್ ಅಂತ ನಂಬೋದು ಅರೆ ಮಂದಿದ ಅಣ್ಣ ಲೋಕದ ಅಣ್ಣ ಅರೆ ಸೂರ್ಯಗೆ ಕೆಳಗಡೆ ಹೋಗ್ಬಿಟ್ಟು ನಿಂದು ಮಾತಿಗೆ ನಿಲ್ಲಿಲ್ಲ ಇಲ್ಲ ಅರೆ ಕತ್ಲೆಗೆ ಆಗಕ್ಕಿಂತ ಮುಂಚೆ ಗರ್ದು ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ಬೇಕು ಅರೆ ನಿಮ್ದಿಗೆ ಮಚ್ಲಿಗೆ ಹಿಡಿಯಕ್ಕೆ ಬಂದಿದ್ದೀರಾ ಇಲ್ಲಿ ಜಗ್ಲಾಗೆ ಆಡಕ್ಕೆ ಬಂದಿದ್ದೀರಾ ಒಳ್ಳೆ ಪಾಯಿಂಟ್ ಆಗ್ತ ಪಾಸ ಓಕೆನ ಪಾಸ ನಾನು ಅದನ್ನ ಹೇಳ್ತಾ ಇರೋದು ನೋಡ ಇವನ್ ಲೋಕಿನ ಯಾಕತ್ತ ಮಾತಾಡ್ಕೊಂಡು ಇಲ್ಲಿ ಕತ್ಲಾಗ್ತೈತೆ ಅಂತಂದ್ರೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ ಅರೆ ಮಂಜುನ ಅಣ್ಣ ನಿಮ್ದಿಗೆ ಏನ್ ಕಮ್ಮಿ ಇಲ್ಲ ಲೋಕದ ಅಣ್ಣಗೆ ಏನ್ ಕಮ್ಮಿ ಇಲ್ಲ ಇಬ್ರದ್ದು ಹತೆ ಐತೆ ಬಂದ್ಬಿಟ್ಟು ಮಚ್ಲಿಗೆ ಹಿಡಿ ನಮ್ದಿಗೆ ಬೇಕು ಅಯ್ಯೋ ನಮ್ಮ ಮಗನೇ ಪಂಡ್ರಪಟ್ ಪಾಸ ನೀನ್ ಯಾರು ಕಡಿಕೆ ಆಮೇಲೆ ವಿಚಾರಿಸ್ಕೊಂತೀನಿ ನಿನ್ನ ಲೋ ಇಲ್ಲಲ್ಲ ಗಾಣ ಇರಮ್ಮ ಇರ ಒಂದ್ ರವಾಟ್ ತಡಕ ಡುಮ್ ಡುಮ್ ಸೋಲಕ್ಕೆ ಹೆಂಗೆ ನಮ್ ಗಾಣ ನೀರಲ್ಲಿ ಕೊತ್ತು ಅರೆ ಸೂಪರ್ ಐತೆ ಮಂದಿಲ್ಲ ನಂಬಿಗೆ ಸ್ವಲ್ಪ ಮುಂದೆಗಡೆ ಬಂದ್ಬಿಟ್ಟು ಹೆಂಗೆ ಹೋಗ್ಬಿಟ್ಟೈತೆ ಮಚ್ಲಿಗೆ ಬಂದ್ಬಿಟ್ಟು ಹೆಂಗೆ ಹಿಡ್ಕೊಂಡ್ ಬಿಟ್ಟೈತೆ ಅಂತ ನೋಡ್ಬೇಕು ಜಾಡ್ ಸಾದ್ರಿತಿಯಿಂದ 3 ಉಳ್ಳಾಗ್ ಬೀಳ್ಬೇಕು ಪಂಡ್ರಪಟ್ ನನ್ನ ಮಗನೆ ಅಲ್ಲಿ ಹೋಗ್ಬಿಡಕಣ ಜಾರ್ತೈತೆ ಅಂತ ಅಂದ್ರೆ ಹೋಗಿ ಮೀನ್ ಹೆಂಗ್ ಹಿಡ್ಕೊಂಬತೈತೆ ಗಾಣ ಅಂಬದ್ ನೋಡ್ಬೇಕಂತೆ ತೊಗ್ದಿದ್ದಿಲ್ಲ ಪಟಸಿರ್ ಬಿಟ್ರೆ ಮುಷ್ಣರ್ಗಾಯ್ ಬಿಡ್ಬೇಕು ಸಾರಿ ನಾನು ಅರೆ ನಮ್ದಿಗೆ ಪಿಲ್ಲಿ ಗಾಳಿಗೆ ಬಿದ್ಬಿಡ್ತಿಲ್ಲ ನಮ್ದಿಗೆ ಪಿಲ್ಲಿ ಜೋಸ್ಗೆ ಬಂದ್ಬಿಟ್ಟು ಹಂಗೆ ಹೇಳ್ಬಿಟ್ಟು ಸಾರಿ ಜೋಸ್ಗೆ ಬಂದ್ಬಿಡ್ತೀನಿ ಜೋಸ್ಗೆ ತುಳಿದ್ರಿತ್ಲಿಂದನ ಜೋಸ್ ಹೊರಡ್ಬೇಕು ಆಸೆಗೆ ಅರೆ ಲೋಕದ ಅಣ್ಣದು ಹತ್ರ ಬೈಸ್ಕೊಂಡಂಗೆ ಆಗ್ಬಿಟ್ಟು ಇಲ್ಲ ನಮ್ದಿಗೆ ಅರೆ ಉದರ್ಬೇಕು ಲೋಕದ ಅಣ್ಣ ಮಂಜಿದ ಅಣ್ಣ ಅರೆ ಮೀನು ಮಚ್ಲಿ ಅರೆ ಜಂಬಿಗೆ ಮಾಡ್ತೈತೆ ಆಚೆಗಡೆ ಎಲ್ಲ ನಾನಿಗೇನು ಕಾಮ್ತಾನೆ ಇಲ್ಲ ಒಂದ್ ಮೀನ್ ನೋಡೋಣ ಅಂತಂದ್ರೆ ಕಾಮ್ತಿಲ್ಲ ಈ ನನ್ನ ಮಗ ಜಂಪ್ ಮಾಡ್ತಾ ಇದ್ದಾವೆ ಅಂತ ಅಂತಾವನೆ ಎಲ್ಲಲ್ಲ ಪಾಸ ಯಾವ ಅರೆ ಉದರ್ ಬೇಕು ಲೋಕಣ್ಣ ಮಚ್ಲಿ ನೀರ್ಗೆ ಪಾನಿಗೆ ಬಿಟ್ಟು ಬಾರಿಗೆ ಬಂದ್ಬಿಟ್ಟೈತೆ ಅರೆ ಜಂಪ್ಗೆ ಎಲ್ಲ ಮಾಡ್ತೈತೆ ಲೋ ಮಂಜ ಇವನೇನಲ್ಲ ಹೇಳ್ತಾ ಇರೋದು ಮೀನೆಲ್ಲ ಆಡ್ತವೆ ಯಾಗಿರ್ತಾವೆ ಅಂತ ಅಂತಾವನೆ ಎಲ್ಲ ನಿನ್ಗೆನ್ನ ಕಾಣಿಸ್ತೈತೆನಾ ಅವನಿಗೂ ನಿನಗೂ ಸರಿಯಾಗೈತೆ ಕಣ ಅಲ್ಲಾಕಿ ನನ್ನ ಮಗಂಗೆ ಅಂದ್ರೆ ಯಾಕೆ ತಿಳಿಯಲ್ಲ ಅಂದ್ರೆ ನಿಂಗನ ತಿಳಿಯಲ್ವೇ ನನ್ನ ಮಗ ಕಪ್ಪೆ ಆಗಿರ್ತಿರೋದು ನೋಡಿ ಅದನ್ನೇ ಮೀನು ಅಂತ ಲೋ ಪಾಯಸ ನೀನ್ ಏನಲ್ಲ ನೀನು ಒಂದೊಂದ್ಸತಿನ ಬುದ್ಧಿವಂತ ಮಾತಾಡಂಗ್ ಮಾತಾಡ್ಸ ಇನ್ನೊಂದೊಂದ್ಸತಿನ ಈಗ ಹಿಂಗೆ ನನ್ ಮಗ ಮಾತಾಡಂಗ್ ಮಾತಾಡ್ಸಲ್ಲ ಕಪ್ಪಿಗೂ ಮೀನ್ಗೂ ನಿಂಗೆ ವ್ಯತ್ಯಾಸ ಗೊತ್ತಾಗಲ್ವೇನಲ್ಲ ಅರೆ ಲೇಖನ ಅರೆ ಎರಡು ಪಾನಿದ ಒಳಗೆ ಇಟ್ಟಿಲ್ಲ ಅರೆ ಇದು ಬೇರೆ ತರ ಮಚ್ಲಿಗೆ ಇರಬೇಕು ಮ್ಯಾಲ್ಗಡೆಗೆ ಜಂಪಿಗೆ ಮಟ್ಟೈತೆ ಅಂದ್ಬಿಟ್ಟು ನಮ್ದಿಗೆ ಬೋಲ ಅಷ್ಟೇ ನಿನಗೆ
ನಿನಗೆ ಹಂಗ ಆಡಸ್ತೈತಿ ನಿನಗೆ ಕಪ್ಪಿಗೂ ಮೀನಿಗೂ ವ್ಯತ್ಯಾಸ ಗೊತ್ತಾಗಬೇಕು ಅಂದ್ರೆ ಏನಪ್ಪ ನೀ ಚಡ್ಡಿ ಹೊಳಿಕೊಂಡ್ ಬಿಡ್ತಿತ್ತಾಡಿ ಕಪ್ಪೆ ಹಿಡ್ಕೊಂಡು ಹೊರ 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 ಲೋಕನು ಅಣ್ಣ ಹಂಗೆ ಎಲ್ಲ ಮಾಡ್ಬೇಡ ಲೋಕನು ಅಣ್ಣ ನಿಮ್ದಿಗೆ ಅಮ್ಮಿಗೆ ಹೇಳ್ಬಿಡ್ತೈತೆ ನಿಮ್ದಿಗೆ ಚಡ್ಡಿದು ಒಳಗಡೆ ಎಲ್ಲ ಆ ಕಪ್ಪೆಗೆ ಬಿಟ್ಬಿಡ್ರಿ ನಿಮ್ದಿಗೆ ಹಾ ಆಗ ನೀವು ಶೆಡ್ಡಿ ಹೊಳಿಕೊಂಡ ಬಿಟ್ಕೊಳ್ರಿ ಪ್ಯಾಂಟ್ ಹೊಳಿಕೊಂಡ ಬಿಟ್ಕೊಳ್ರಿ ಈ ಚಿಲ್ಲಿ ಗಾಣದ ಕಡ್ಡಿ ಎಳಿತಾ ಇರ್ತಾರಲ್ಲ ಮೀನು ಯಾವ್ದೋ ಸುರಿಯಾದ ಇರ್ಬೇಕು ಕೊಡ್ರು ಯಪ್ಪ ಜೋರ್ ಜೋರಾಗಿ ಎಳಿತಾ ಐತೆ ಹೌದೇ ಓ ಹಂಗಾರ ಯಾರ ಸರಿಯಾದ ಮೀನ್ ಸಿಕ್ತು ಎಳೆ ಮಂಜ ಎತ್ತ ಮ್ಯಾಕ್ ಹಿಡ್ಕೊಂಡು ಎಳಗಳ ಬತ್ತೈತೆ ಎಷ್ಟಾದ್ರೂ ಗೊತ್ತಿಲ್ಲ ಕಣಲ್ಲ ಲೋಕಿ ಇತನ ಬಡ ಮಚ್ಚಲಿ ಅರೆ ಮಂದಿ ಬಣ್ಣ ಎಲ್ಕ ಹಿಂದೆಗಡೆ ಪೀಚೆಗೆ ಎಲ್ಕ ಮಂದಿ ಬಣ್ಣ ಬಂತು ಬರ ಇಟ್ಕ ಬರ್ರು ತೀರ್ಗ ನಗ್ಲಿಗೆ ದೋಡಾತು ಕೃಷಿ ಮಾಡಿದಳಿಕೆ ಬರಲ್ಲ ಜಾಲ್ದ ಹೋ ಕೊರವ ಇರ್ಬೇಕು ಕಣೋ ಮುಂಜ ಸಾಕಾಗೈತೆ ಒಳ್ಳೆನ ದಪ್ಪನಾಗೈತೆ ಮೂಳಿರಲ್ವೇನಪ್ಪ ಇದ್ರಾಗಿ ಯಾತತ ಯಾರಿಗ್ ಗೊತ್ತ ಏನಿರ್ತೈತೆ ಏನಿರಲ್ವಾ ನಡೀರಿ ಮಂಟಕ್ಕೆ ಹೋಗಿ ಅಜ್ಜಿ ಕೈಲಿ ಸಾರು ಮಾಡಿಸ್ಕೊಂಡ್ ಬರ್ರಿ ನಾವು ಮೂವರ ತಿಂಬ ನಡೀರಿ ಅರೆ ರೂಕೊಂಬಂದಿವ ಅಣ್ಣ ಅರೆ ಅಲ್ಲಿ ಯಾರೋ ಬಂದ್ಬಿಟ್ಟೈತೆ ಅವ್ರದ್ದಿಗೆ ಹೇಳ್ಬಿಟ್ಟು ಇನ್ನೊಂದೆರಡು ಮೀನ್ಗೆ ಇಡ್ಸ್ಕೊಂಡು ಇವಾಗನ ಯಾರ ಗೊತ್ತಾ ಇದಾರೆ ಯಾರಲ್ಲ ಪಾಸ ಯಪ್ಪ ಅಣ್ಣ ಕಾಲ್ ಕಾಯಿ ಎತ್ಕೊಳಲ್ಲ ರಾಮಣ್ಣ ಯಪ್ಪ ನೋಡಿರು ಏನಿಲ್ಲ ನಮ್ಮ ಮೂವರನ್ನು ನೋಡಿದ್ರೆ ಕೃಷಿ ಹೊಂಡದಲ್ಲಿ ಎಲ್ಲಾದೆ ಹೋಗ್ತೈತೆ ನಡಿಯೋದಲ್ಡು